ಇವರೇ ನೋಡಿ ನಮ್ಮ ಶಿವಪ್ಪ, ಅಲ್ಲ ಸೂಟ್ ಕೇಸ್ ಶಿವಪ್ಪ. ಅವ್ರು ಇರುವಾಗಿರೋದು ಹೈದರಾಬಾದಲ್ಲಿ, ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಅವ್ರಿಗೆ ಸಿಕ್ಕಿರೋದು 2 ದಿವಸ ರಜೆ. ಈ 2 ದಿವಸ ರಜದಲ್ಲಿ ಅವರು ಟ್ರಾವೆಲ್ ಮಾಡ್ಕೊಂಡೇ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಅವರು ಫ್ಲೈಟ್ ಟಿಕೆಟ್ನ ಚೆಕ್ ಮಾಡೋಣ ಅಂತ ಅನ್ಕೋತಾರೆ. ಸೊ ಫ್ಲೈಟ್ ಟಿಕೆಟ್ನ ಚೆಕ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ದೊಡ್ಡ ಶಾಕ್ ಕಾದಿದೆ. ಏನು ಅಂತ ಅಂದರೆ, ನಮ್ಮ ಸೂಟ್ಕೆ ಶಿವಪ್ಪ ಅವರು ಶಾಕ್ ಆಗಿರೋದನ್ನ ಡ್ರೈವರ್ ರಾಜು ಗಮನಿಸ್ತಾರೆ. ಅವರು ಕೇಳ್ತಾರೆ, ಯಾಕೆ ಸರ್ ಏನಾಯಿತು, ಇಷ್ಟೊಂದು ಶಾಕಲ್ಲಿ ದುಃಖದಲ್ಲಿ ಇದ್ದೀರಾ? ಸೊ ಅವ್ರು ಹೇಳ್ತಾರೆ, ಫ್ಲೈಟ್ ಚಾರ್ಜಸ್ ತುಂಬ ಜಾಸ್ತಿ ಆಗಿದೆ ಕಣಪ್ಪ, ನಾನು ಈ ಸಲ ಹೆಂಗೆ ಹೋಗಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಸರ್ ಅಷ್ಟೇನಾ, ಇವಾಗಿನೂ ಒಂದು ನ್ಯೂಸ್ ಓದಿದೆ, ಫೇರ್ ಸೆ ಪುರ್ಸತ್ ಅಂದರೆ ಟಿಕೆಟ್ ಫೇರ್ ಸ್ಟ್ರೆಸ್ಗೆ ವಿದಾಯ. ಭಾರತ ಸರ್ಕಾರದ ಏರ್ಲೈನ್ ಅಲಯನ್ಸ್ ಏರ್ ಒಂದು ಹೊಸ ಯೋಜನೆ ತಂದಿದೆ ಸರ್. ಈ ಯೋಜನೆ ಅಡಿಯಲ್ಲಿ ಟಿಕೆಟ್ ಬೆಲೆ ಯಾವಾಗ ಬುಕ್ ಮಾಡಿದ್ರೂ ಒಂದೇ ಥರ ಇರುತ್ತೆ ಸರ್. 1 ರೂಟ್ 1 ಫೇರ್ ಇದೇ ಮಾದರಿ ಪ್ರಾಯೋಗಿಕ ಯೋಜನೆ ಇದು. ಅಕ್ಟೋಬರ್ 13ರಿಂದ ಡಿಸೆಂಬರ್ 31ರವರೆಗೂ ಕೆಲ ಮಾರ್ಗಗಳಲ್ಲಿ ಮಾತ್ರ ನಡೆಯುತ್ತೆ ಸರ್. ನೀವು ನೋಡ್ಕೊಳ್ಳಿ ಎಲ್ಲಿಂದ ಎಲ್ಲಿಗೆ. ಈ ಯೋಜನೆ ಉಡಾನ್ ಸ್ಕೀಮ್ ಅಡಿಯಲ್ಲಿ ಅಂದರೆ Tier 2 ಮತ್ತು Tier 3 ನಗರಗಳ ಜನರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಸುಲಭ ವಿಮಾನ ಪ್ರಯಾಣ ಮತ್ತು ಉತ್ತಮ ಸಂಪರ್ಕ ದೊರಕಿಸಲು. ಆಗ ವಿಮಾನ ಪ್ರಯಾಣ ಲಕ್ಸುರಿ ಅಲ್ಲ, ಸಾಮಾನ್ಯರ ಹಕ್ಕು ಆಗಬಹುದು.